ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ಸ್. ಜಾಸ್ತಿ ತಡ ಮಾಡಿದೆ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ತಮ್ಮ ನೋಡ್ತೀರಾ. ಸೊ ಯಾವ ಥರ ಏನು ಅಂತ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಸೊ ನನ್ನ ಒಂದು ಇಲ್ಲಿ ಇವಾಗ ಸದ್ಯಕ್ಕೆ ನನ್ನ ರೂಮ್ ಬಂದು ಅಮ್ಮ ಅಪ್ಪ ರೂಮ್ ಏನಿದೆ ಅದೇ ನನ್ನ ರೂಮ್. ಬಿಕಾಸ್ ಇಲ್ಲಿ ಅಮ್ಮ ಮನೆಯಲ್ಲಿ ಬಂದು ಒಂದು ರೂಮ್ ಇದೆ, ಒಂದು ರೂಮ್ ಮೇಲೆ ಫುಲ್ ಟೆರಸಲ್ಲಿದೆ. ಸೊ ಇಲ್ಲಿ ಸ್ವಲ್ಪ ರೂಮ್ ಮೇಕವರ್ ಅಂತ ಕಂಪ್ಲೀಟ್ ಆಗಿ ಮಾಡಲಿಲ್ಲ, ಒಂದು ಟೇಬಲ್ ನ ಆರ್ಗನೈಸ್ ಮಾಡೋಣ ಅಂತ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಯಾವ್ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ನನ್ನ ಟೇಬಲ್ ನ ಆರ್ಗನೈಸ್ ಮಾಡ್ತೀನಿ. ಇದು ಸ್ಟಡಿ ಟೇಬಲ್ ಆಗು ಯೂಸ್ ಮಾಡ್ಬೋದು ನಾವು, ಅಥವಾ ವರ್ಕಿಂಗ್ ಆಫೀಸ್ ಟೇಬಲ್ ಆಗು ಯೂಸ್ ಮಾಡ್ಬೋದು. ಸೊ ಸ್ವಲ್ಪ ಪುಟ್ಟದಾಗಿದೆ ಟೇಬಲ್, ಸ್ಪೇಸ್ ಐಟಮ್ ಸ್ವಲ್ಪ ಜಾಸ್ತಿ ಇದೆ. ಸೊ ಯಾವ ತರ ಆರ್ಗನೈಸ್ ಮಾಡ್ತೀನಿ ಅಂತ ನಾನು ಈ ವ್ಲಾಗ್ ಅಲ್ಲಿ ನನ್ನ ಸ್ಟಡಿ ಟೇಬಲ್ ಅಥವಾ ನನ್ನ ಸ್ಟಡಿ ಸ್ಪೇಸ್ ನಾನು ಯಾವ ತರ ಆರ್ಗನೈಸ್ ಮಾಡ್ತೀನಿ ಅಂತ ಈ ವ್ಲಾಗ್ ಅಲ್ಲಿ ನಾನು ತೋರಿಸ್ತೀನಿ. ಇನ್ ಕೇಸ್ ಏನಾದ್ರು ನೀವು ಸ್ಕೂಲ್ಗೆ ಹೋಗೋದು ಅಥವಾ ಕಾಲೇಜ್ಗೆ ಹೋಗೋರು ನೋಡ್ತಾ ಇದ್ರೆ ವಿಡಿಯೋನ, ನಿಮ್ಮ ಸ್ಟಡಿ ಟೇಬಲ್ ನ ಈ ತರ ಆರ್ಗನೈಸ್ ಮಾಡ್ಬೋದು. ಅಥವಾ ನೀವೇನಾದ್ರೂ ಆಫೀಸ್ ವರ್ಕ್ ಆ ತರ ಏನಾದ್ರು ಆಫೀಸ್ ವರ್ಕ್ ರಿಲೇಟೆಡ್ ವರ್ಕ್ ಫ್ರಮ್ ಹೋಮ್ ಏನಾದ್ರು ಮಾಡ್ತಾ ಇದ್ರೆ, ಸೊ ನೀವು ಈ ತರ ನಿಮ್ಮ ಟೇಬಲ್ ನ ಮನೆಯಲ್ಲಿ ಡೆಕೋರ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ನಾನು ಆನ್ಲೈನ್ ಅಲ್ಲಿ ತರಿಸಿದೀನಿ. ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ನಾನು ಆಫ್ಲೈನ್ ಅಲ್ಲಿ ತಗೊಂಡಿದ್ದೀನಿ. ಆನ್ಲೈನ್ ಅಲ್ಲಿ ಯಾವ ತಗೊಂಡಿದ್ದೀನಿ, ಆಫ್ಲೈನ್ ಅಲ್ಲಿ ಯಾವ ತಗೊಂಡಿದ್ದೀನಿ ಅಂತ ನಾನು ಪ್ರಾಡಕ್ಟ್ಸ್ ನ ಅಲ್ಲಿ ಇಡ್ತಾ ಇದ್ದಂಗೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಜಾಸ್ತಿ ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಟು ದ ವಿಡಿಯೋ. ಮೊದಲನೇದಾಗಿ ನಾವೇನೇ ಕೆಲಸ ಮಾಡಬೇಕಾದ್ರೆ ಶುದ್ಧಿ ಮಾಡ್ಕೋಬೇಕು ಎಲ್ಲಾನು. ಹಾಗೆ ನಾನು ಇಲ್ಲಿ ಟೇಬಲ್ ಏನಿದೆ ಎಲ್ಲ ಫಸ್ಟು ಕ್ಲೀನ್ ಮಾಡ್ಕೊತಾ ಇದ್ದೆ, ಸ್ಪೇಸ್ನೆಲ್ಲ ನೀಟಾಗಿ. ಎಲ್ಲ ಮುಟ್ಟಿ ತಣ್ಣೀರೆಲ್ಲ ಒರೆಸಿದ್ರೆ ಥಂಡಿ ಆಗುತ್ತೆ, ಶೀತ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ಏನು ಮಾಡೋಕ್ಕೆ ಬಿಡಲ್ಲ, ಹಂಗಾಗಿನೇ ಅಷ್ಟೇ ಕೈಲಿನ ಒರೆಸ್ಕೊಂಡೆ ಟೇಬಲ್ನೆಲ್ಲ. ಸೊ ಇಲ್ಲಿ ನಾನು ಏನೇನು ಪ್ರಾಡಕ್ಟ್ಸ್ನ ಇಡಬೇಕು ನನ್ನ ಟೇಬಲ್ ಮೇಲೆ ಅಂತೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ಒಂದಷ್ಟು ಪ್ರಾಡಕ್ಟ್ಸ್ನ. ಸೊ ಇದರಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ ನಾನು ಆನ್ಲೈನಲ್ಲಿ ಅವಾಗ ಹೇಳ್ದಲ್ಲ, ಆನ್ಲೈನಲ್ಲಿ ತರಿಸಿದ್ದೀನಿ. ಒಂದಷ್ಟು ಪ್ರಾಡಕ್ಟ್ಸ್ ಆಫ್ಲೈನ್ ತರಿಸಿದ್ದೀನಿ. ಸೊ ಯಾವುದಂದ್ರೆ, ಸೊ ಇಲ್ಲಿ ನೋಡ್ಬೋದು ನೀವು, ಈ 3 ಬುಕ್ಸ್ ಏನಿದೆ ಇದು ಫುಲ್ ಆನ್ಲೈನಲ್ಲಿ ತರಿಸಿದ್ದು. ಸೊ ಈ ಫ್ಲವರ್ ಏನಿದೆ ಇದು ಬಂದು ಆನ್ಲೈನು. ಹಾಗೆ ಈ ಒಂದು ಲೈಟ್ ಸ್ಟಡಿ ಟೇಬಲ್ದು ಲ್ಯಾಂಪ್ ಏನಿದೆ ಇದು ಆನ್ಲೈನು. ಸೊ ಇದರಲ್ಲಿ ವಾಚ್ ಇದೆ, ಇದು ಆನ್ಲೈನು. ಸೊ ಅದು ಬಿಟ್ಟರೆ ಇನ್ನೆಲ್ಲ ನಾನು ಇಲ್ಲೇ ನಮ್ಮ ಲೋಕಲ್ ಸೂಪರ್ ಮಾರ್ಕೆಟ್, ಬಿಗ್ ಮಾರ್ಕೆಟ್ ಅಂತ ಏನಂತೀರ, ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ಸೊ ಇದರಲ್ಲಿ ಇಷ್ಟರಲ್ಲಿ ನಿಮ್ಗೆ ಯಾವುದಾದ್ರು ಲಿಂಕ್ಸ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ, ನಾನು ಲಿಂಕ್ನ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಈ ವಾಸ್ ನಾನು ಆನ್ಲೈನಲ್ಲೇ ಇದೇ ಸೇಮ್ ನಿಮಗೆ ಸಿಮಿಲರ್ ವಾಸ್ ಸಿಗುತ್ತೆ ಆನ್ಲೈನಲ್ಲಿ. ಬೇಕಂದ್ರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ನಾನು ವಾಸ್ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ, ಬಟ್ ನನಗೆ ಅದು ಕ್ಯಾನ್ಸಲ್ ಆಗಿ ಏನೋ ಆಗಿ ಕ್ಯಾನ್ಸಲ್ ಆಯಿತು. ಹಂಗಾಗಿ ನಾನು ಇಲ್ಲೇ ಸೂಪರ್ ಮಾರ್ಕೆಟಲ್ಲಿ ತಗೋಬೇಕಾಯಿತು. ಸೊ ಇದು ಚೆನ್ನಾಗಿದೆ. ನಿಮಗೆ ಇನ್ ಕೇಸ್ ಯಾರಾದರೂ ಬೇಕಾದರೆ ನಾನು ಸಿಮಿಲರ್ ವಾಸ್ ಸಿಗುತ್ತೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಷ್ಟನ್ನು ನಾನು ಯಾವ ಥರ ಅರೇಂಜ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಸ್ಪೇಸ್ ಏನಿದೆ ಇಲ್ಲಿ ನಾನು ಅರೇಂಜ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಇದು ಬಂದು ಟೇಬಲ್, ಖಾಲಿ ಟೇಬಲ್. ಸದ್ಯಕ್ಕೆ ಈಗ ಖಾಲಿ ಆಗಿದೆ, ನಾನು ಆಫೀಸ್ ರಿಲೇಟೆಡ್ ಥಿಂಗ್ಸ್ ಎಲ್ಲ ಏನೂ ಇಲ್ಲಲ್ಲ ಈಗ, ಹಂಗಾಗಿ ಖಾಲಿ ಇದೆ. ಸೊ ಇದನ್ನ ಯಾವ ಥರ ಆರ್ಗನೈಸ್ ಮಾಡ್ತೀನಿ, ಬಿಫೋರ್ ಯಾವ ಥರ ಇದೆ, ಆಫ್ಟರ್ ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ವಿಚ್ ಬೋರ್ಡ್ ಇದೆ, ಹಂಗಾಗಿ ಏನಾದರೂ ಇನ್ ಕೇಸ್ ಆಫೀಸ್ ವರ್ಕ್ ಮಾಡ್ಬೇಕಂದ್ರೆ ಇಲ್ಲಿ ಆರಾಮಾಗಿರುತ್ತೆ ಅಂತೇಳಿ ಇಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಸೊ ಫಸ್ಟ್ಗೆ ಈ ಫ್ಲವರ್ ವಾಸ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಾನು ಇದನ್ನ ಈ ಫ್ಲವರ್ ಬಂದು ನಾನು ಆನ್ಲೈನಲ್ಲಿ ಮಾಡಿದ್ದು, ಆರ್ಡರ್ ಮಾಡಿದ್ದು. ಇನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ಸ್ವಲ್ಪ ಈ ಥರ ಸ್ಲ್ಯಾಂಟ್ ಆಗಿರ್ತೀನಿ, ಅವಾಗ ಚೆನ್ನಾಗಿ ಲುಕ್ ಇರುತ್ತೆ. ಬಿಕಾಸ್ ಬೇರೆದಕ್ಕೂ ಇಡೋಕ್ಕೂ ಸ್ಪೇಸ್ ಚೆನ್ನಾಗಿರುತ್ತೆ, ಹಂಗಾಗಿ. ಸೊ ಇದು ಬಂದು ನಾನು ಹೇಳ್ದಲ್ಲ ಆನ್ಲೈನಲ್ಲಿ ತರಿಸಿದ್ದು ವಾಚ್. ಇಷ್ಟು ಕ್ಯೂಟ್ ಆಗಿದೆಯಲ್ಲ. ಇದಕ್ಕೆ ಶೆಲ್ಲು ಹಾಕಿಲ್ಲ. ಸೊ ನಾನು ಆಮೇಲೆ ಟೈಮ್ ಸೆಟ್ ಮಾಡ್ತೀನಿ. ಫಸ್ಟು ಏನೇನು ಇಟ್ಕೊಬಿಡ್ತೀನಿ, ಆಮೇಲೆ ಏನೇನು ಎಲ್ಲಿ ಇಡಬೇಕು ಅಂತ ಆಮೇಲೆ ನೋಡ್ಕೊತೀನಿ. ಸೊ ಇದು ಲ್ಯಾಂಪ್ ಗೈಸ್, ಇಲ್ಲಿ ಇದು ಚಾರ್ಜಿಂಗ್ದು ಟಚ್ಚು 3 ಥರ ಇದೆ. ಸೊ ಇದು ಆಫು, ಇದು ಬಂದು ಲೈಟಾಗಿ ಬರುತ್ತೆ, ಇದು ಸ್ವಲ್ಪ ಡಾರ್ಕು, ಇದು ಫುಲ್ ಡಾರ್ಕು. ಸೊ ಇದು ಸಕ್ಕತ್ತಾಗಿದೆ, ತುಂಬ ಅಫೋರ್ಡಬಲ್ ಪ್ರೈಸ್ಗೆ ತೊಗೊಂಡಿದ್ದು. ಆಮೇಲೆ ನೆಕ್ಸ್ಟ್ ಬಂದರೆ ಇದು ನಾನು ಪೆನ್ ಹೋಲ್ಡ್ರು. ಆಯ್ತಾ? ಸೊ ಇದು ಬಂದು ಟೇಬಲ್ ನೋಟ್ ಬರ್ಕೊಳಕ್ಕೆ. ಇಫ್ ಅದೇ ನಮ್ಮದು ಥಾಟ್ ಆಫ್ ದ ಡೇ. ಸೊ ಈ ಥರ ಟೇಬಲ್ ಬರುತ್ತೆ, ಟೇಬಲ್ ಮೇಲೆ ಇಟ್ಕೋಬೋದು. ಇನ್ ಕೇಸ್ ನಾವೇನಾದರೂ ಡೇಟ್ಸ್ ಬರ್ಕೋಬೋದು, ಅಥವಾ ಇದು ಥಾಟ್ ಫಾರ್ ದ ಡೇ ಅದನ್ನೇನಾದರೂ ಬರ್ಕೋಬೋದು. ಸೊ ಈ ಥರ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಪರ್ಚೇಸ್ ಮಾಡಿದೆ. ಸೊ
ಸೊ ಅಲ್ಲಿ ನನಗೆ ಏನಾದರೂ ಇದನ್ನ ಈ ಕಡೆ ಇಟ್ಕೊಳ್ಳ. ಸೊ ಇದು ಹೇಳಿದ್ನಲ್ಲ ಆಗಲೇ ಥಾಟ್ ಫಾರ್ ದ ಡೇ, ಅದನ್ನೇನಾದರೂ ಬರ್ಕೊಳಕ್ಕೆ ಅಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಸ್ಟೇಷನರಿ ಥಿಂಗ್ಸು. ಸೊ ಸದ್ಯಕ್ಕೆ ಇದು ಒಂದು 2024ದು ಹಳೇದು ಕ್ಯಾಲೆಂಡ್ರು, ಪಾಕೆಟ್ ಈ ಥರ ಚಿಕ್ಕದು ಟೇಬಲ್ ಕ್ಯಾಲೆಂಡ್ರ್ ಇದು. ಸೊ ಅದಿದೆ, ಸದ್ಯಕ್ಕೆ ಇಲ್ಲಿಟ್ಟಿರ್ತೀನಿ. 2025ಗೆ ಬೇರೆ ಚೇಂಜ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಸ್ಟೇಷನರಿ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಇದರಲ್ಲಿ ಜೋಡಿಸ್ಬಿಡೋಣ. ಪೆನ್ಸು, ಮಾರ್ಕರು. ಲಾಸ್ಟ್ ಟೈಮ್ ನಾನು ವಿಷನ್ ಬೋರ್ಡ್ ಮಾಡೋಕ್ಕೆ ಇದನ್ನೆಲ್ಲ ತಗೊಂಡ್ಬಂದಿದ್ದೆ. ಸೊ ಇದು ಪೆನ್ಸಿಲ್ ತೊಗೊಂಡಿದ್ದೀನಿ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದೊಂದು ಡಕ್ ಬಂದಿದೆ ಮೇಲೆ, ಸೊ ಈ ಥರ ಬಂದಿದೆ, ಸಕ್ಕತ್ತಾಗಿದೆ. ಸೊ ಈ ಥರ ಎಲ್ಲ ಪ್ರಾಡಕ್ಟ್ಸ್ ನಾವು ಸ್ಕೂಲ್ಗೆ ಹೋದಾಗ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಅನಿಸ್ತಾಯಿತ್ತು. ಸೊ ಇದು ಚಾರ್ಜರು, ಈ ಒಂದು ಸ್ಟಡಿ ಟೇಬಲ್ದು ಇಲ್ಲೇ ಇಟ್ಕೊಂಡಿರ್ತೀನಿ ಇನ್ ಕೇಸ್ ಏನಾದರೂ. ಅಯ್ಯೋ ಏನಿದು ಅದೇ ಲೈಟ್ ಲ್ಯಾಂಪ್ದು. ಓಕೆ, ನನಗೆ ಲಾಂಗ್ ಸ್ಕೇಲ್ ಜಾಸ್ತಿ ಯೂಸ್ ಮಾಡ್ತೀನಿ, ಹಂಗಾಗಿ ಲಾಂಗ್ ಸ್ಕೇಲ್ ಇಟ್ಕೊಂಡಿದ್ದೀನಿ. ಓಕೆ, ಸೊ ಈ ಒಂದು ಬುಕ್ಸ್ ಇದು ಬಂದು ಎರಡೂ ನಾನು ಆನ್ಲೈನ್ ತರಿಸಿದ್ದು. ಸೊ ಈ ಬುಕ್ಸ್ನ ನಾನು ಇಲ್ಲಿ ಕೆಳಗಡೆ ಇಟ್ಟಿರ್ತೀನಿ, ಬಿಕಾಸ್ ಮೇಲೆ ಸ್ಪೇಸ್ ಸಾಲಲ್ಲ ಅಂತೇಳಿ. ಸೊ ಇದು ಬಂದು ಡೈಲಿ ಪ್ಲ್ಯಾನ್ ಮಾಡೋದಕ್ಕೆ, ಡೈಲಿ ಥಿಂಗ್ಸ್ ಏನಾದರೂ ಬರ್ಕೊಳೋದಕ್ಕೆ ಅಂತೇಳಿ. ಸೊ ಇದು ಸಹ ಆನ್ಲೈನಲ್ಲಿ ತರಿಸಿದ್ದು, ಸಖತ್ತಾಗಿದೆ. ನನಗೆ ಕಲರ್ ಕಾಂಬಿನೇಷನ್ನು, ಆಮೇಲೆ ಇದು ಫಾಲೋ ಯೋರ್ ಡ್ರೀಮ್ಸ್ ಅಂತೇಳಿ ಇಷ್ಟ. ಇನ್ ಕೇಸ್ ಏನಾದರೂ ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಪ್ರಾಡಕ್ಟ್ ಲಿಂಕ್ ಬೇಕು ಅಂತೇಳಿ ಅದು ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಬಿಕಾಸ್ ಆಫ್ ದಟ್ ನನಗೂ ಐಡಿಯಾ ಬರುತ್ತೆ ಯಾವ ಪ್ರಾಡಕ್ಟ್ ಏನು ಅಂತೇಳಿ. ಸೊ ಇದನ್ನು ನಾನು ಇಲ್ಲೇ ಇಟ್ಕೊತೀನಿ, ಬಿಕಾಸ್ ನಂಗೆ ಡೈಲಿ ಏನಾದರೂ ಥಿಂಗ್ಸ್ನ ನೋಟ್ ಮಾಡ್ಕೊಳೋದಕ್ಕೆ ಇಲ್ಲೇ ಅಂತ ಇಲ್ಲೇ ಇಟ್ಕೊತೀನಿ. ಸೊ ಅದಾದಮೇಲೆ ನನ್ನ ಲ್ಯಾಪ್ಟಾಪ್ನ ಇಲ್ಲಿ ಇಟ್ಟಿರ್ತೀನಿ ಸದ್ಯಕ್ಕೆ, ಏನು ವರ್ಕ್ ಮಾಡೋಂಗಿಲ್ಲ ಇವಾಗಲ್ವಾ. ಕೇಸ್ ಏನಾದರೂ ನಾನು ವೀಡಿಯೋಸ್ ಏನಾದರೂ ಎಡಿಟ್ ಮಾಡಬೇಕಾದಾಗ, ಬೇಕಾದರೆ ಎಮರ್ಜೆನ್ಸಿಗೆ ಬೇರೆ ಏನಾದರೂ ಕೆಲಸಕ್ಕೆ ಬೇಕಾದಾಗ ಎತ್ಕೊಳ್ತೀನಿ ಅಂದ್ಬಿಟ್ಟು ಲ್ಯಾಪ್ಟಾಪ್ನಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇನ್ನು ಅದೆಲ್ಲ ಸ್ಪೇಸ್ ಖಾಲಿ ಇರುತ್ತೆ. ಇಲ್ಲೆಲ್ಲ ನಾನೇನು ಇಲ್ಲೆಲ್ಲ ಏನು ಇಡಕ್ಕೆ ಹೋಗಲ್ಲ ಈ ಸ್ಪೇಸಲ್ಲಿ, ಬಿಕಾಸ್ ಅಲ್ಲಿ ಕುತ್ಕೊಂಡಾಗ ಈ ಥರ ಕಾಲೆಲ್ಲ ಇಟ್ಕೊತೀವಲ್ಲ, ಸೊ ಹಂಗಾಗಿ ಅಲ್ಲೆಲ್ಲ ಬುಕ್ಸ್ ಎಲ್ಲ ಇಡಕ್ಕೆ ಹೋಗಲ್ಲ. ಅಲ್ಲಿ ಸ್ಪೇಸ್ ಹಂಗೆ ಖಾಲಿ ಬಿಡ್ತೀನಿ. ಈ ಬುಕ್ಸ್ ಎಲ್ಲ ಇನ್ನೂ ಒಂದಷ್ಟು ಬುಕ್ಸ್ ಇದೆ, ಬಟ್ ಎಲ್ಲ ನಾನು ಅಲ್ಲಿ ತೊಗೊಂಡೋಗಿದ್ದೀನಿ. ಹರ್ಷಿತಾ ಅವಾಗ ಡಿಗ್ರಿ ಮಾಡ್ತಾ ಇಲ್ಲಲ್ಲ, ಸೊ ಇಲ್ಲಿ ಜಾಸ್ತಿ ಬುಕ್ಸ್ ಏನು ಇಟ್ಟಿರಲಿಲ್ಲ. ಸೊ ಇಲ್ಲೊಂದು 2 ಬುಕ್ಸ್ ಇದೆ, ಇನ್ನೊಂದು ಬುಕ್ಸ್ ಇದೆ, ಇಲ್ಲಿ ತೊಗೊಳ್ತೀನಿ. ಸೊ ಇದು ನೆಕ್ಸ್ಟ್ ಬುಕ್ಕು. ಸೊ ಇದು ಆಸ್ಕ್ ಮಿ ಎನಿಥಿಂಗ್ ಅಂತೇಳಿ. ಆ್ಯಕ್ಚುಲಿ ಇದು ಬಂದು ಮನು ಬುಕ್ಕು. ಸೊ ಮನು 9th or 10th ಓದ್ತಾ ಇದ್ದಾಗ ನಮ್ಮ ಅತ್ತೆ ಯಾರೋ ಮನೆ ಹತ್ರ ಬರ್ತಾರಲ್ಲ, ಅವಾಗ ಬುಕ್ಸ್ ತೊಗೊಂಡು ಬರ್ತಾಯಿದ್ರು. ಸೊ ಅವ್ರ ಹತ್ರ ತೊಗೊಂಡಿರೋದು. ಸೊ ಅವಾಗ ಇದಕ್ಕೆ 2000 ಸಮಥಿಂಗ್ ಏನೋ ಕೊಟ್ಟರು ಅಂತ ಅನಿಸುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಮನೆ ಹತ್ರ ಇರೋ ಮಕ್ಕಳೆಲ್ಲ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ಕವರ್ ಮಾಡಿದ್ದಾರೆ. ಆಸ್ಕ್ ಮಿ ಎನಿಥಿಂಗ್ ಅಂತಂದರೆ ಪ್ಲಾಂಟ್ಸ್ ಬಗ್ಗೆ ಆಗಿರ್ಬೋದು, ಅನಿಮಲ್ಸ್ ಬಗ್ಗೆ ಆಗಿರ್ಬೋದು, ಹ್ಯೂಮನ್ ಬಾಡಿ, ಸ್ಪೇಸು, ಸೊ ಆ ಥರ ಎಲ್ಲ ಟಾಪಿಕ್ಸ್ ಇದರಲ್ಲಿದೆ. ಸೊ ಇದು ಇನ್ ಕೇಸ್ ಯಾವಾಗಾದರೂ ಬೇಕಾಗುತ್ತೆ ಅಂತೇಳಿ ಇಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇದು ಆ್ಯಕ್ಚುಲಿ ಇದು ಹೊಸದಾಗಿ ಆರ್ಡ್ರ್ ಮಾಡಿದ್ದು, ಒಂದು 2 ಪೇಜ್ ಅಷ್ಟೇ ಓದಿದ್ದೀನಿ ಇನ್ನೂ ನಾನು. ಸೊ ಇನ್ನೂ ಓದಿಲ್ಲ, ನೋಡೋಣ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಚೆನ್ನಾಗಿದ್ರೆ ರಿವ್ಯೂ ಹೇಳ್ತೀನಿ. ಹಾಗೆ ನಾನು ವಿಷನ್ ಬೋರ್ಡ್ ಹೇಳಿದ್ನಲ್ಲ, ಸೊ ನನ್ನ ವಿಷನ್ ಬೋರ್ಡ್ನ ನಾನು ಇಲ್ಲಿ ಹಾಕ್ಕೊಂತೀನಿ, ಬಿಕಾಸ್ ಇಲ್ಲಿ ಬಂದು ಮಂಚ ಇದೆ. ಸೊ ನಾನು ವಿಷನ್ ಬೋರ್ಡ್ನ ಇಲ್ಲಿ ಹಾಕ್ಕೊಂಡು ಎದ್ದ ತಕ್ಷಣ ಇಲ್ಲಿ ಹಿಂಗೆ ನೋಡಬೇಕು, ಬಿಕಾಸ್ ಡೈಲಿ ನೋಡ್ತಾ ಇದ್ರೆ ಅದೇನಂತೀರ ಡೈಲಿ ಒಂದು ಅಟ್ರಾಕ್ಟ್ ಆಗುತ್ತಲ್ಲ ಆ ಥರ. ಸೊ ಹಿಂಗೆ ಇಲ್ಲಿ ನೇತಾಕ್ತೀನಿ. ಇವಾಗ ಸದ್ಯಕ್ಕೆ ಅದು ಏನಂತಾರೆ ಹುಕ್ಕು, ನೇತಾಕಕ್ಕೆ ಹುಕ್ಕು ತಗೊಂಡಿಲ್ಲ ಇನ್ನು, ಹಂಗಾಗಿ ಇದನ್ನ ಇಲ್ಲೇ ಇಟ್ಕೊಂಡಿರ್ತೀನಿ. ಅದು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ಹಾಕ್ಕೊತೀನಿ. ಸೊ ನೆಕ್ಸ್ಟ್ ಅಷ್ಟೇನಲ್ಲ. ಸೊ ಅಷ್ಟೇ ಗೈಸ್, ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ನಾನು ಜೋಡಿಸಿದ್ದೀನಿ ಇಲ್ಲಿ. ಸೊ ಈ ಥರ ವೆರಿ ವೆರಿ ಸಿಂಪಲ್ ಮಿನಿಮಲ್ ಆಗಿ ಒಂದು ಪುಟ್ಟಾಣಿ. ಸೊ ಇಷ್ಟು ಪ್ರಾಡಕ್ಟ್ಸ್ನೆಲ್ಲ ಜೋಡಿಸಿ ನನ್ನ ಒಂದು ಟೇಬಲ್ನ ಆರ್ಗನೈಸ್ ಮಾಡಿದ್ದೀನಿ. ಸೊ ಇವತ್ತಿನ ಥಾಟ್ ಫಾರ್ ದ ಡೇ ಬರೆದು ಬಿಡೋಣ. Trust the magic of new beginnings. ಬೇರೆ ಹೊಡೆದೋಗೈತೆ ಅಂತಷ್ಟೇ. ವಿಷನ್ ಬೋರ್ಡ್ ಒಂದು ಹಾಕ್ಬಿಟ್ಟಿದ್ರೆ ಚೆನ್ನಾಗಿರುತ್ತೆ. ಹಂಗೆ
ಸದ್ಯಕ್ಕೆ ಇವಾಗ ಅದು ಕೊಕ್ಕಿ ಅದೇ ಅದು ಹೂಕ್ ಥರ ತನಕ ಇಲ್ಲಿ ಹಾಕಿರ್ತೀನಿ. ಸೊ ಇದು ಈ ಥರ ಇದೆ ನನ್ನ ಒಂದು ಸ್ಟಡಿ ಟೇಬಲ್. ಈ ಥರ ಆರ್ಗನೈಸ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಲಿಂಕ್ ಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಮ್ಮ ಪಾಪು ಅಳ್ತೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ನೀವೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್. ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ಹಾಗೆ ಅವಳು ಆಟ ಆಡ್ತಾ ಇರೋದು. ಸೊ ಹಾಗೆ ತುಂಬ ಜನ ಬೇಬಿ ಪ್ರಾಡಕ್ಟ್ ಯಾವ್ದು ಯೂಸ್ ಮಾಡ್ತಾರೆ ಅಂತೆಲ್ಲ ಕೇಳಿದ್ದೀರಾ. ಸೊ ನಾನು ಅದು ನೆಕ್ಸ್ಟ್ ಕಮಿಂಗ್ ಬ್ಲಾಗಲ್ಲಿ ನಾನು ಅದು ಪಕ್ಕ ವಿಡಿಯೋ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಫಾರ್ ವಾಚಿಂಗ್. ಬಾಯ್.